ಏನಾಯ್ತಮ್ಮ ಏನಾಯ್ತು? ನನ್ನ ಮಗುವಪ್ಪ 33 ವರ್ಷ ಅಷ್ಟನ ಮಕ್ಕ ನೋಡ್ತಿದ್ದಕ್ಕೆ ಮುಂಚೆ ಕಳಿಸ್ಬಿಟ್ರೆ. ಬೆಂಗಳೂರು ಐಟಿ-ಬಿಟಿ ಸಿಟಿ, ಬೆಂಗಳೂರು ಗಾರ್ಡನ್ ಸಿಟಿ, ಬೆಂಗಳೂರು ಕ್ರೈಮ್ ಸಿಟಿ ಆಗ್ತಾ ಇದೆಯಾ ಎನ್ನುವ ಆತಂಕ ಎಲ್ಲರನ್ನ ಕಾಡತೊಡಗಿದೆ. ಬೆಂಗಳೂರು ಹೊರವಲಯ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ನಿನ್ನೆ ಸಂಜೆ ಸಫಾರಿ ಕಾರ್ನಲ್ಲಿ ಎಡಭಾಗದ ಡೋರ್ನಲ್ಲಿ ಪ್ರಶಾಂತ್ ಎಂಬಂತ ಕ್ರಿಕೆಟ್ ಆಟಗಾರ ಸಿಕ್ಕಂಡಿದ್ದ. ಎರ್ರಾಬಿರಿ ಕಾರನ್ನ ಚಲಾಯಿಸಿದಂತ ರೋಷನ್ ಹೆಗಡೆ ಕೊನೆಗೆ ಅಡ್ಡಾದಿಡ್ಡಿಯಾಗಿ ಈ ಒಂದು ಕಾರನ್ನ ಚಲಾಯಿಸಿ ತೆಗೆದುಕೊಂಡು ಹೋಗಿ ಕಾಂಪೌಂಡ್ ಮತ್ತು ಮರಕ್ಕೆ ಡಿಕ್ಕಿ ಹೊಡೆದಿದ್ದರಿಂದ ಸ್ಥಳದಲ್ಲಿಯೇ ಪ್ರಶಾಂತ್ ಮೃತಪಟ್ಟಿದ್ದಾನೆ. ಇದೀಗ ಈ ಒಂದು ವಿಡಿಯೋಗಳು ಎಲ್ಲೆಡೆಯೂ ವೈರಲ್ ಆಗ್ತಾ ಇದೆ. ಇದರ ನಡುವೆ ಮೃತನ ತಾಯಿ ಅನೂರ್ ಅವರು ಪೊಲೀಸ್ ಠಾಣೆಯಲ್ಲಿ ನನ್ನ ಮಗನನ್ನ ಕೊಲೆ ಮಾಡಲಾಗಿದೆ ಅಂತೇಳಿ ದೂರು ದಾಖಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಗಂಭೀರವಾದಂತಹ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಇನ್ನು ಆ ತಾಯಿಯ ಗೋಳು ಮುಗಿಲು ಮುಟ್ಟಿತ್ತು. ಆ ತಾಯಿಗೆ ಇದ್ದಂತಹ ಮಗ ಇಡೀ ಮನೆಯ ಜವಾಬ್ದಾರಿಯನ್ನ ಹೊತ್ತಿದ್ದಂತೆ. ಮೊನ್ನೆ ದಿನ ಅಂದ್ರೆ ಶುಕ್ರವಾರ ನಡೆದಂತ ಕ್ರಿಕೆಟ್ ಟೂರ್ನಿಯಲ್ಲಿ ಪಂದ್ಯದಲ್ಲಿ ಸೋತಿದ್ದ, ಮಂಕಾಗಿದ್ದ ನನ್ನ ಮಗ. ಆದ್ರೆ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ 7:30 ಫೋನ್ ಕರೆ ಒಂದು ಬಂತು. ಆ ಒಂದು ಕರೆಯ ಹಿನ್ನೆಲೆಯಲ್ಲಿ ನನ್ನ ಮಗ ಹೋದ. ರಾತ್ರಿ ನನಗೆ 10:30 ಫೋನ್ ಮಾಡಿದಾಗ ನಿನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು. ಆದ್ರೆ ಸ್ಥಳಕ್ಕೆ ಹೋಗಿ ನೋಡಿದಾಗ ನನ್ನ ಮಗ ಮೃತಪಟ್ಟಿದ್ದ ಎನ್ನುವಂತ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಈ ತಾಯಿಯ ಆಕ್ರಂದನಕ್ಕೆ ಹೊಣೆ ಯಾರು? ಪೊಲೀಸ್ನವರು ಈಗ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನ ಆರಂಭಿಸಿದ್ದಾರೆ. ಕೇವಲ ಕ್ರಿಕೆಟ್ಗಾಗಿ ಕೊಲೆ ನಡೀತಾ ಬೇರೆ ಯಾವ್ದಾದ್ರೂ ಕಾರಣ ಇದೆಯಾ ಎನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ನವರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಈ ಸಂದರ್ಭದಲ್ಲಿ ಆ ತಾಯಿಯ ಗೋಳು ಮುಗಿಲು ಮುಟ್ಟಿತ್ತು. ತಾಯಿ ಏನ್ ಮಾತನಾಡಿದ್ರು ಆ ಒಂದು ದೃಶ್ಯಗಳನ್ನ ನೋಡೋಣ ಬನ್ನಿ. ಏನಾಯ್ತಮ್ಮ ಏನಾಯ್ತು? ನನ್ನ ಮಗುವಪ್ಪ 33 ವರ್ಷ ಅಷ್ಟನ ಮಕ್ಕ ನೋಡ್ತಿದ್ದಕ್ಕೆ ಮುಂಚೆ ಕಳಿಸ್ಬಿಟ್ರೆ. ಬರೋ ತಿಂಗಳು ಮದುವೆ ಮಾಡಿವಂತ ಮನೆ ಕಟ್ಟಿದೆ. ಇವ್ರು ಒಂದು ಏಟ್ ಹಾಕ್ಬಿಟ್ಟು ಬುದ್ಧಿ ಹೇಳಿದ್ದೀನಿ, ಮಗ ಹಿಂಗೆ ಮಾಡಿದಾನಮ್ಮ ಅಂತ ಹೇಳಿದ್ರೆ ನಾನು ನನ್ನ ಮಗನ ಹೊಡೆದಿರ್ತೀವಿ ಅನ್ನೋ ಕಂಪ್ಲೇಂಟ್ ಕೊಟ್ಟೇನೋ ಪೊಲೀಸರುಗಳು ಬುದ್ಧಿ ಹೇಳಿಸ್ತಾ ಇದ್ನಾ? ಇವ್ರ ಪ್ರಾಣ ತೆಗಿಯೋದು ಏನಿತ್ತಪ್ಪ? ಏನು ಕೊಟ್ರೆ ಸಿಗಲ್ಲ ಅಪ್ಪ. ನನ್ನ ಹತ್ರ ಅಮ್ಮ ಏನು ಊಟ ತರಲಿ ಅಂತ ನನ್ನ ಮಧ್ಯಾಹ್ನ 3 ಗಂಟೆಲಿ ಫೋನ್ ಮಾಡ್ದ. ಏನು ಬೇಡ ಬಾರೋ, ಬೆಳಗಿಂದ ಫೋನ್ ಮಾಡ್ತಾ ಇದ್ದೀನಿ, ಬಂದಿಲ್ಲ ನೀನು ಬಾರೋ ಅಂದೆ. ಬರ್ತೀನಿರಮ್ಮ ಅಂತೇಳಿ ಬಂದಿಲ್ಲ. ಆಮೇಲೆ ಅಮ್ಮ ಕ್ರಿಕೆಟಲ್ಲಿ ಸೋತ್ಬಿಟ್ಟೆ ನಾನು ಅಂತ ಅದಕ್ಕೆ ಅಳ್ತಿದ್ದ. ಕ್ರಿಕೆಟಲ್ಲಿ ಅವ್ನು ಗುಚ್ಚು, ಕ್ರಿಕೆಟಲ್ಲಿ ಸೋತ್ರೆ ಅಳ್ತಾರೇನು ಯಾರನ್ನ, ಸುಮ್ಮನಿರಮ್ಮನೆ ನಾನಿದ್ದೀನಿ ಅಂತ ಹೇಳಿದೆ. ಅಮ್ಮ ನನ್ನ ಕೈಲಿ ಆಗ್ತಿಲ್ಲಮ್ಮ ಅಂತ ಹೋದ. ರೂಮಲ್ಲಿ ಮಲ್ಕೊಂಡ. ಅವ್ರ ಅಣ್ಣನ ಮಗನ ಜೊತೆ ಮಾಡ್ಕೊಂಡಿದ್ದ ಹೊಸ ಮನೇಲಿ. ಆಮೇಲೆ 7 ಗಂಟೆಗೆ 7 ಗಂಟೆಗೆ ಫೋನ್ ಬಂದೈತೆ. ಎದ್ದು ಹೋಗಿದ್ದಾನೆ ಆಚೆ ಕಡೆ. ತಿರ್ಗ ನಾನು ಅನ್ಕೊಂಡು ನೋಡಿಲ್ಲ. ಆಮೇಲೆ 9 ಗಂಟೆಗೆ ಯಾರು ಟೋಲ್ ಹುಡುಗರು ಆಂಟಿ ಅಮ್ಮ ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು. ಹೋಗೋಷ್ಟೊತ್ತಿಗೆ ಅಲ್ಲೇ ಹಾಸ್ಪಿಟ್ಲಲ್ಲಿ ಹಾಕವ್ರೆ. ಆ ಮಗು ಬೈಲಾರ ಅಂತ ನೀರು ಕೂಡ ಬಿಟ್ಟಿಲ್ಲ. ಅವನ್ನ ನೋಡಕ್ಕಾಗಿಲ್ಲ, ಹಂಗ ಮಲಗಿಸಿದ್ರು. ಅಷ್ಟು ಏನೋ ಏನಾಗಿದೆ ಅಂತ ಗೊತ್ತಿಲ್ಲ. ಮೊನ್ನೆ ಕ್ರಿಕೆಟಲ್ಲಿ ಸೋತಿರೋದು. ನೆನ್ನೆಯಿಂದ ಬೇಜಾರಲ್ಲೇ ಇದ್ದ. ಸಾಯಂಕಾಲ 7:30 ಹೋಗಿದ್ದಾನೆ. ಅಲ್ಲಿ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಗೊತ್ತಿಲ್ಲ ನನ್ಗೆ. ಅದೆಲ್ಲ ಐತೆ ಅಂತ ಅಲ್ಲೆಲ್ಲ ಇದೆ ಅಂತೆ. ನಾನು ಯಾವತ್ತೂ ನೋಡಿಲ್ಲ. ಹೋಗಿದ್ದಾನೆ. ಈಗ ಏನ್ ಅನ್ಸುತ್ತಮ್ಮ? ಈಗ ಬರೀ ಆಕ್ಸಿಡೆಂಟ್ ಅನ್ಸುತ್ತಾ? ಬೇರೆ ಇಲ್ಲ, ನಾನು ಅದು ಯಾವುದೋ ಫೋಟೋ ವಿಡಿಯೋ ನೋಡಿದೆ. ಅದು ಆಕ್ಸಿಡೆಂಟ್ ಅಲ್ಲ, ನಿಜವಾಗ್ಲೂ ಆಕ್ಸಿಡೆಂಟ್ ಅಲ್ಲ. ಅವನ್ನ ಕೊಲೆ ಮಾಡಂತ ರೌಡಿ ಕೊಳ್ಳನ ಅಲ್ವೇ ಅವನು. ಏನು ಅಂತ ಬೇರೆಯವ್ರನ್ನ ಕೇಳಿ. ನನ್ನ ಮಗ ನನಗೆ ಮುದ್ದಿರ್ಬೋದು, ಬೇರೆಯವ್ರಿಗೆ ಮುದ್ದಿರಲ್ಲ. ಬೇರೆಯವ್ರನ್ನ ವಿಚಾರಿಸಿ ನನ್ನ ಮಗ ಎಂತವನಂತ ಇಡೀ ಹೆಬ್ಬಗೋಡಿ ಎಲ್ಲ ಎಲೆಕ್ಟ್ರಿಸಿಟಿ ಎಲ್ಲ ಹೇಳ್ತೈತೆ. ಅಮ್ಮ ದೇವ್ರೇ, ಫ್ರೆಂಡ್ಸ್ಗಳು ಯಾರಿಗೂ ಏನು ಗೊತ್ತಿರ್ಲಿಲ್ಲ. ಇವನು ಒಬ್ಬನೇ ಹೋಗಿದ್ದಾನಲ್ಲ, ಗೊತ್ತಿಲ್ಲ ಪಾಪ, ಯಾರಿಗೂ ಗೊತ್ತಿಲ್ಲ. ಅವನಂತ ಒಳ್ಳೆ ಫ್ರೆಂಡ್ಸ್ ಇಟ್ಕೊಂಡವನೇ. ಎಷ್ಟು ಜನ ಇಟ್ಕೊಂಡಿದ್ದಾನೆ ಗೊತ್ತಾ? ಯಾರು ಫೋನ್ ಮಾಡಿದ್ದು ಅಂತ ಗೊತ್ತಮ್ಮ? ಯಾರು ಫೋನ್ ಮಾಡೋ ಗೊತ್ತಿಲ್ಲ. ಲಾಕ್ ಓಪನ್ ಮಾಡೋಣ ಅಂದ್ರೆ ಅವ್ನ ಐಫೋನ್ ಆಗ್ತಾ ಇಲ್ಲ.
ಅವ್ನು ಕೇಳಿದ್ ಕೊಡಿಸ್ತಾ ಇದ್ದೆ, ಕೂಲಿ ಮಾಡ್ತೀನಿ, ಅವ್ನು ಕೇಳಿದ್ ಕೊಡಿಸ್ತಾ ಇದ್ದೆ, ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಅಂದ್ರೆ ಈಗ ನೀವು ಆಕ್ಸಿಡೆಂಟ್ ಅಲ್ಲ ಅಂತೀರಾ, ಮತ್ತೆ ಇನ್ನೇನಕ್ಕೆ ಅಂದ್ರೆ ಯಾರೋ ಏನೋ ಚೇತನಂತೆ, ಯಾರೋ ಗ್ರೌಂಡಲ್ಲಿ ಯಾರೋ ಬೀರು ಬಾಟ್ಲುಗಳೆಲ್ಲ ಹೊಡೆದಾಡಿದಾರಂತೆ, ಗೊತ್ತಿಲ್ಲಪ್ಪ. ಎಲ್ಲ ಒಂದೊಂದು ಹೇಳ್ತಾರೆ, ಏನಾಗಿದೆ ಗೊತ್ತಿಲ್ಲ. ಯಾರ ಚೇತನ್ ಯಾರು? ಯಾರೋ ಗೊತ್ತಿಲ್ಲ, ನೋಡಿಲ್ಲ ಯಾರು ನಾನು, ಗೊತ್ತಿಲ್ಲ ಯಾರು ಗೊತ್ತಿಲ್ಲ. MLA ಮಕ್ಳಂತ ಏನೋ ಗೊತ್ತಿಲ್ಲ. MLA ಮಕ್ಳಾದ್ರೆ ಜೀವ ತೆಗಿಬೇಕಾ? ನಾನು ಬಡವಳು, ನನ್ನ ಕಂದಮ್ಮನ ಬಲಿ ತಗೊಬಿಟ್ರು, 10 ಜನ ಬಲಿ ತಗೊಂಬಿಟ್ರೆ, 33 ವರ್ಷ ಅವನಿಗಷ್ಟೇ. ಅಮ್ಮ, ನನ್ನ ಶತ್ರುಗಳಿಗೂ ಈ ಕತೆ ಬರ್ತಾ ಇರಲಿ ಜಗತ್ತಲ್ಲಿ, ಯಾವ ತಾಯಿಗೂ ಈ ಕತೆ ಬರ್ತಾ ಇರಲಿ ಅಮ್ಮ. ಸಾಕು.